ಇನ್ನು ಮಿಥುನ ರಾಶಿಗೆ ಹೋಗೋಣ. ಮಿಥುನ ರಾಶಿಯವರಿಗೆ ಬುಧನ ಸಂಚಾರ, ರವಿ ಸಂಚಾರ ಇವೆಲ್ಲ ನಿಮಗೆ ವಿಶೇಷ ಬಲ ಕೊಡುತ್ತೆ. ವಾರದ ಆದಿಯಲ್ಲಿ ಸ್ತ್ರೀಯರಿಗೆ ಭಯ, ಆತಂಕ ಇದೆ. ವೃತ್ತಿಯಲ್ಲಿ ವಿಶೇಷ ಸೌಕರ್ಯಗಳು ಉಂಟಾಗುತ್ತೆ. ಆರೋಗ್ಯ, ಅಧಿಕಾರದ ಬಲ ಚೆನ್ನಾಗಿರ್ತದೆ. ಮತ್ತು ಬಂಧು ಮಿತ್ರರಿಂದ ಮಹಾ ಉಪಕಾರಗಳಾಗುತ್ತೆ. ಅಂದರೆ ಫ್ರೆಂಡ್ಸ್ ನಿಮಗೆ ಒಂಥರ ಸಹಾಯಕ್ಕೆ ಸಿಗ್ತಾರೆ, ಅವರನ್ನು ನೆನೆಸ್ಕೊಳ್ಬೇಕು, ಆ ರೀತಿಯಲ್ಲಿ ಇರ್ತದೆ ಈ ವಾರದಲ್ಲಿ. ನಿಮಗೆ ಸ್ನೇಹಿತರಿಂದ, ಬಂಧುಗಳಿಂದ ಅದೇನು ತುಂಬ ಉಪಕಾರ, ಸಹಕಾರ ಸಿಗುತ್ತೆ. ಪ್ರಯಾಣ ಚೆನ್ನಾಗಿರ್ತದೆ. ಮತ್ತು ಗೃಹ, ವಾಹನ ಖರೀದಿ ಮಾಡ್ತಕ್ಕಂಥ ಒಂದು ಶುಭ ಫಲವನ್ನು ಕಾಣ್ತಕ್ಕಂಥದ್ದು. ಪಿತೃಪಕ್ಷ ಕಳೆದುಕೊಳ್ಳಿ ಅಂಥದ್ದೊಂದು ಪ್ಲ್ಯಾನ್ ಸಿದ್ಧ ಆಗುತ್ತೆ. ಪಿತೃಪಕ್ಷ ಇದೆಯಲ್ಲ ಅಂತಂದರೆ ಅಂಥದ್ದೊಂದು ನಿರ್ಮಾಣಕ್ಕೆ, ಒಂದು ಆಲೋಚನೆಗೆ ಒಂದು ಬೀಜವನ್ನು ಬಿತ್ತು ಬಿಡ್ತಾನೆ ಬುಧ. ತುಂಬ ಚೆನ್ನಾಗಿದೆ. ಮತ್ತು ವಿಶೇಷವಾಗಿ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳು. ಆರೋಗ್ಯದಲ್ಲಿ ಸದೃಢತೆಯೂ ಕೂಡ ಇದೆ. ಗುರುಚಂದ್ರ ಒಟ್ಟಾಗಿದ್ದಾರೆ. ಹೀಗೆ ವಾರದ ಆದಿಯಲ್ಲಿ ನಿಮಗೆ ತೊಂದರೆ ಇಲ್ಲ, ಯೋಚನೆ ಮಾಡಬೇಡಿ. ಬಲ ಚೆನ್ನಾಗಿದೆ. ಹಣದ ಬಲ, ಮಾತಿನ ಬಲ, ಇದೆಲ್ಲ ಕೌಶಲ್ಯ ತುಂಬ ಚೆನ್ನಾಗಿದೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ, ವಾರಾಂತ್ಯದಲ್ಲಿ ನಿಮಗೆ ಸ್ವಲ್ಪ ಮಾತು, ಹಣಕಾಸಿನ ಅನುಕೂಲ ಚೆನ್ನಾಗಿದೆ. ಸಹೋದರಲ್ಲಿ ಅಸಮಾಧಾನ ಇರುತ್ತದೆ. ಸಹೋದರ ವಿಚಾರದಲ್ಲಿ, ಸಹೋದರಿಯರಲ್ಲಿ ಸ್ವಲ್ಪ ಸೇವಕರು, ಸಹಾಯಕರು ಇಂಥವರಿಂದ ಸ್ವಲ್ಪ ತೊಡಕು, ಅಸಮಾಧಾನ, ಮನಸ್ತಾಪ ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಇನ್ನು ಜೊತೆಗೆ ಬುದ್ಧಿ ಸ್ವಲ್ಪ ಮಂಕಾಗುತ್ತೆ. ಉದರ ಬಾಧೆ ಸೂಚಿಸ್ತಾ ಇದೆ. ಅಲ್ಲಿ ಕಾರಣ ಕುಜ ಮತ್ತು ಮಾಂದಿಯರು ಪಂಚಮದಲ್ಲಿದ್ದಾರೆ. ಗುರುವಾರ, ಶುಕ್ರವಾರ ಈ ಒಂದು ಬಾಧೆ ನರಳಬೇಕಾಗುತ್ತೆ. ಉದರ ಸಂಬಂಧಿ, ಹೊಟ್ಟೆ ಸಂಬಂಧಿ ಸ್ವಲ್ಪ ತೊಂದರೆ, ಅಪ್ಸೆಟ್ ಆಗಿಬಿಡುತ್ತೆ. ಸ್ವಲ್ಪ ಆಹಾರದ ಕಡೆಗೆ ಗಮನ ತೆಗೆದುಕೊಳ್ಳಿ. ಆದರೆ ಚೆನ್ನಾಗಿದೆ. ಬುಧನ ಸಂಕ್ರಮಣ, ರವಿ ಸಂಕ್ರಮಣ ಒಂದು ಗೃಹ, ವಾಹನ ಸೌಖ್ಯಗಳನ್ನು, ಬಂಧು ಸೌಖ್ಯವನ್ನು, ಮಿತ್ರ ಸೌಖ್ಯವನ್ನು ಖಂಡಿತ ತಂದುಕೊಡುತ್ತೆ. ಅದರಲ್ಲಿ ಸಂಶಯ ಇಲ್ಲ.